ಎಲ್ಲ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಶುಭಾಶಯಗಳನ್ನ ಕೋರುತ್ತಾ ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂಥ ಎಲ್ಲ ನನ್ನ ನಾಯಕರಿಗೂ, ನಗರಸಭಾ ಸದಸ್ಯರಿಗೂ, ನಮ್ಮ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಯವರಿಗೂ, ರಾಜ್ಯ ಮಿತ್ರರಿಗೂ ವಿಶೇಷವಾಗಿ ಹಾಗೂ ಮಕರ ಸಂಕ್ರಾಂತಿ ಸಮಿತಿಯ ಅಧ್ಯಕ್ಷರಿಗೂ ಮತ್ತು ಕಮಿಟಿಗೂ ವಿಶೇಷವಾಗಿ ಶಾಸಕರ ಕಡೆಯಿಂದ ಶುಭಾಶಯ ತಿಳಿಸುತ್ತಾ, ಇವತ್ತೇನು ನಾನು ಶಾಸಕರಾದ ಮೊಟ್ಟ ಮೊದಲ ಬಾರಿಗೆ ಮಕರ ಸಂಕ್ರಮಣ ಹಬ್ಬವನ್ನ ನಮ್ಮ ಮುಳಬಾಗಿಲ ಟೌನ್ನಲ್ಲಿ ಒಂದು ವಿಜೃಂಭಣೆಯಿಂದ ಒಂದು ವಿಶೇಷ ರೀತಿಯಲ್ಲಿ ನಾವೆಲ್ಲ ಸೇರಿ ಮೊದಲ ಹಬ್ಬವನ್ನ ನಾವು ಆಹ್ವಾನ ಮಾಡ್ಕೊಂಡಿದ್ದೀವಿ. ಮಕರ ಸಂಕ್ರಮಣ ಅಂದ್ರೆ ಇಲ್ಲಿಂದ ನಮ್ಮ ಹಿಂದೂಗಳ ಹಬ್ಬ ಸ್ಟಾರ್ಟ್ ಆಗ್ತದೆ. ಈ ಹಬ್ಬವನ್ನ ಯಾವುದು ಧಕ್ಕೆ ಬರ್ದಂಗೆ, ಯಾವ್ದು ಮುಂದಕ್ಕೆ ಬರ್ದಂಗೆ ಈ ಕಾರ್ಯಕ್ರಮ ನಡೆಸ್ಕೊಡ್ಲಿಕ್ಕೆ ಎಲ್ಲ ಅಧಿಕಾರಿಗಳು ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಮ್ಮ ಜೊತೆ ಇದ್ದು ಏನು ತೊಂದರೆ ಆಗದಂಗೆ ನಡೆಸತಕ್ಕ ಕರ್ತವ್ಯನ ನಾವು ವಹಿಸ್ಕೊಂಡಿದ್ದೀವಿ. ಯಾವುದೇ ಉದ್ದೇಶಪೂರ್ವಕವಾಗಿ ಇನ್ನೊಂದು ಕೆಟ್ಟ ರೀತಿಯಲ್ಲಿ ನಾವು ಪರಿವರ್ತನೆ ಮಾಡ್ಕೊಳ್ಳೋದು ಬೇಡ. ನಾವೆಲ್ಲರೂ ಸಂಪ್ರದಾಯದಂಗೆ ಈ ಹಬ್ಬವನ್ನ ಹಿಂದೂಗಳ ಸಂಪ್ರದಾಯದಿಂದ ಆಚರಣೆ ಮಾಡ್ತಾ ಇವತ್ತೇನು ಭಜನೆ ಮಂದಿ ಏನು ನಮ್ದು ಪೂಜೆ ಮಾಡ್ಕೊಂಡ್ಬಂದು ಭಜನೆ ಮಂದಿ ಇವತ್ತು ಭಜನೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಒಂದು ಅವಧಾರಿನ ಸ್ವೀಕಾರ ಮಾಡಿ ನೋಡ್ತಾ ಇದೀವಿ. ಏನು ಭಜನೆ ನಾನು ಲಾಸ್ಟ್ ಮಂದಾಗೆ ನಾನು ಹೇಳೋಣ ಅಂತ ಈಗಾಗಲೇ ಕೇಳಿ ಅನ್ಸುತ್ತೆ ಆಗ್ಬಿಟ್ಟೆ ನಾನು. ಈ ಭಜನೆ ಮಂದಿರನ್ನ ಡೆಮಾಲಿಷ್ ಮಾಡಿ ಹೊಸ ಭಜನೆ ಮಂದಿರ ಕಟ್ಟಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಡ್ತೇನೆ. ಈಗಾಗಲೇ ನಾನು ಲಾಸ್ಟ್ ಮೊನ್ನೆ ಬಂದಿದ್ದೆ. ದಯವಿಟ್ಟು ಎಲ್ಲ ನಾಗರಿಕರು, ನಮ್ಮ ಮುತ್ಯಾಲಪೇಟೆ ನಾಗರಿಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ದಯವಿಟ್ಟು ಸಹಕರಿಸಿ. ಮುಂದಿನ ಒಂದು ಪೀಳಿಗೆಯಲ್ಲಿ ಅಭಿವೃದ್ಧಿಗೋಸ್ಕರ ತುಂಬಾ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ತುಂಬಾ ನಾನು ಮೊನ್ನೆ ಬಂದು ನೋಡೋದಲ್ಲ, ತುಂಬಾ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಇದನ್ನು ರಾಜಕೀಯ ಮಾಡಕ್ ಹೋಗ್ಬಿಡಿ, ಮುಂದಿನ ಪೀಳಿಗೆಗೆ ತೊಂದರೆವಾಗುತ್ತೆ ನಮಗೆ. ನಾವೆಲ್ಲ ಸಹಕರಿಸಿ ಏನು ಡೆವಲಪ್ಮೆಂಟ್ ಆಗ್ಬೇಕು, ಏನು ಅಭಿವೃದ್ಧಿ ಆಗ್ಬೇಕು ಅದಕ್ಕೆ ನಾವೆಲ್ಲ ಒತ್ಕೊಳ್ಳೋಣ. ರಾಜಕಾರಣ ಬಂದಾಗ, ಎಲೆಕ್ಷನ್ ಬಂದಾಗ ಯಾರು ಓಟ್ ಅವ್ರ ಕಡೆ ಹಾಕೋಣ, ಅದರಿಂದ ಇದೆ ಇರ್ತದೆ. ಸೊ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ತಾವೆಲ್ಲ ಒಂದಾಗಿ ಮುತ್ಯಾಲಪೇಟೆ ಜನ ದಯವಿಟ್ಟು ಸಹಕಾರ ನೀಡಬೇಕಂತ ನಾನು ಕೇಳ್ಕೊಂತೀನಿ. ಈಗಾಗಲೇ ಯಾರಾದ್ರೂ ಕೋರ್ಟ್ ಮೇಲೆ ಏರಿದ್ದೀರಿ, ಅವರೆಲ್ಲ ಬಂದು ಮಾತಾಡಿ ನಾವೆಲ್ಲ ಇಲ್ಲಿ ವಿಚಾರ ಮಾಡ್ಕೊಂಡು ಅಭಿವೃದ್ಧಿಗೆ ಒತ್ತು ಕೊಡ್ಬೇಕಂತ ಒಬ್ಬ ಶಾಸಕರಾಗಿ ಇವತ್ತು ಹಬ್ಬದಿಂದ ನಿಮಗೆ ಮನವಿ ಮಾಡ್ಕೊತಾ ಇದ್ದೀನಿ.